ಮಳೆ ಕಡಿಮೆಯಾದಂತ ಹಿನ್ನೆಲೆಯಲ್ಲಿ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಪದೇ ಪದೇ ಭೂಕುಸಿತ ಆಗುತ್ತೆ ಅಂತ ಒಂದು ಆತಂಕ ಇತ್ತಲ್ಲ, ಮಳೆ ಕಡಿಮೆ ಆಗಿರೋದ್ರಿಂದ ಆ ಆತಂಕ ಸ್ವಲ್ಪ ದೂರ ಆಗಿದೆ. ಅರಣ್ಯದ ತಪ್ಪಲಿನಲ್ಲಿ 40ಕ್ಕೂ ಹೆಚ್ಚು ಕುಟುಂಬ ವಾಸ ಮಾಡಿಕೊಂಡಿದೆ. ಈಗ ಆಗಸ್ಟ್ 13ನೇ ತಾರೀಕು ತನಕ ಆರೆಂಜ್ ಅಲರ್ಟ್ ಆ ಭಾಗದಲ್ಲಿ ಘೋಷಣೆ ಮಾಡಲಾಗಿರೋದು. ಮಂಗಳೂರು ಭಾಗದಲ್ಲಿ ಸದ್ಯಕ್ಕೆ ಸಿಚುಯೇಷನ್ ಯಾವ ತರ ಇದೆ, ನಮ್ಮ ರಿಪೋರ್ಟರ್ ಕಿಶನ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಕಿಶನ್, ಒಂಥರ ಮಹಾಮಳೆಗೆ ಕರಾವಳಿ ಭಾಗ, ಅದರಲ್ಲೂ ದಕ್ಷಿಣ ಕನ್ನಡ ನಲುಗಿ ಹೋಗಿತ್ತು. ಮೀನುಗಾರರಿಗೂ ಕೂಡ ಸಮುದ್ರಕ್ಕೆ ಇಳಿಬಾರ್ದು ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ರು. ಸ್ವಲ್ಪ ಮಟ್ಟಿಗೆ ಮಳೆ ಪ್ರಮಾಣ ತಗ್ಗಿರೋದ್ರಿಂದ ಜಿಲ್ಲಾಡಳಿತ ಯಾವ ತರ ಈಗ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ತದೆ, ಜನ ಯಾವ ತರ ನಿಟ್ಟುಸಿರು ಬಿಡ್ತಾ ಇದ್ದಾರೆ ಆ ಭಾಗದಲ್ಲಿ? ಶರ್ಮಿತಾ, ಕಳೆದ ವಾರಗಳ ಹವಾಮಾನವನ್ನ ಹೋಲಿಕೆ ಮಾಡಿ ನೋಡೋದಾದ್ರೆ ಕಳೆದ 24 ಗಂಟೆಗಳಲ್ಲಿ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಮಂಗಳೂರು ನಗರ ಸೇರಿದಂತೆ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಬರುವಂತಹ ಬೆಳ್ತಂಗಡಿ ತಾಲೂಕು ಆಗಿರ್ಬೋದು, ಸುಳ್ಯ, ಪುತ್ತೂರು ಇನ್ನಿತರ ತಾಲೂಕುಗಳಲ್ಲಿ ಕೂಡ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಹಾಗಾಗಿ ಜನ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ಯಾಕಂದ್ರೆ ನಿನ್ನೆ ಸಂಜೆ ವೇಳೆಗೆ ಬೆಳ್ತಂಗಡಿ ತಾಲೂಕಿನ ಮಿತ್ತಬಾಗಿಲಿನ ಕಾಡುಮನೆ ಅರಣ್ಯ ಭಾಗದಲ್ಲಿ ಸುಮಾರು 4 ಎಕರೆಯಷ್ಟು ಭೂಭಾಗ ಕುಸಿದು ಹೋಗಿತ್ತು. ಇನ್ನು ಇವತ್ತು ಕೂಡ ಮಳೆ ಮುರಿದ್ರೆ ಆ ಭೂಭಾಗ ಎಲ್ಲ ಸ್ಥಳೀಯ ಹಳ್ಳಿಗಳಿಗೆ ಬರುವಂತ ಸಾಧ್ಯತೆಗಳಿತ್ತು. ಹಾಗಾಗಿ ಸ್ಥಳೀಯವಾಗಿ ಅರಣ್ಯದ ತಪ್ಪಲಲ್ಲಿ ಸುಮಾರು 40ಕ್ಕೂ ಹೆಚ್ಚು ಕುಟುಂಬಗಳಿವೆ. ಅವರನ್ನ ಸ್ಥಳಾಂತರ ಮಾಡಿ ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯಾಡಳಿತ ಯೋಚನೆ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಮಳೆ ಕಡಿಮೆ ಆಗಿರೋ ಕಾರಣಕ್ಕಾಗಿ ಯಾವುದೇ ಅಪಾಯ ಇಲ್ಲ ಅನ್ನೋದು ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಕೊಟ್ಟಿರುವಂತ ಮಾಹಿತಿ. ಮತ್ತೊಂದು ಕಡೆ ಚಾರ್ವಾಡಿ ಘಾಟ್ ಕೂಡ ಇವತ್ತಿನಿಂದ ಓಪನ್ ಆಗುತ್ತೆ. ಮಳೆ ಪ್ರಮಾಣ ಕಡಿಮೆ ಇದೆ, ಹಾಗಾಗಿ ಗುಡ್ಡ ಕುಸಿತ ಕೂಡ ಪ್ರಮಾಣ ಕಡಿಮೆ ಇದೆ. ಮಂಗಳೂರು ಚಿಕ್ಕಮಗಳೂರು ಸಂಪರ್ಕದ ಕೊಂಡಿ ಮತ್ತೆ ತೆರೆಯುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಮುಖವಾಗಿ ಅಂದ್ರೆ ಬೆಳ್ತಂಗಡಿಗೆ ಚಿಕ್ಕಮಗಳೂರಿಂದ ಬರುವಂತಹ ನೀರು ಮೃತ್ಯುಂಜಯ ಹೊಳೆಯಲ್ಲಿ ಬರೋ ಕಾರಣಕ್ಕಾಗಿ ಕಳೆದ ಬಾರಿ ಇದೇ ಮೃತ್ಯುಂಜಯ ಹೊಳೆ ರಭಸವಾಗಿ ಹರಿದಿತ್ತು. ಚಿಕ್ಕಮಗಳೂರು ಮತ್ತೆ ಮಂಗಳೂರು ಭಾಗಗಳಲ್ಲಿ ಮಳೆ ಸುರಿದಿರೋ ಕಾರಣಕ್ಕಾಗಿ. ಆದ್ರೆ ಈ ಬಾರಿ ಅಂತಹ ಪ್ರವಾಹ ಸ್ಥಿತಿ ಎಲ್ಲೂ ಕೂಡ ನಿರ್ಮಾಣ ಆಗಿಲ್ಲ. ಆದ್ರೆ ಸಣ್ಣ ಪುಟ್ಟ ಡ್ಯಾಮೇಜ್ಗಳಾಗಿವೆ, ಭೂಕುಸಿತ ಆಗಿವೆ ಮತ್ತು ಜನರನ್ನ ಸ್ಥಳಾಂತರಿಸುವಂತ ಕೆಲಸವನ್ನ ಸದ್ಯಕ್ಕೆ ಜಿಲ್ಲಾಡಳಿತ ಮಾಡ್ತಾ ಇದೆ. ಇನ್ನು ಪ್ರಮುಖವಾಗಿ ನದಿಗಳು ಉಕ್ಕಿ ಹರಿದಿರೋ ಕಾರಣಕ್ಕಾಗಿ ಸಮುದ್ರದಲ್ಲಿ ಕೂಡ ಅಬ್ಬರ ಜಾಸ್ತಿ ಇತ್ತು. ಕಡಲ್ಕೊರೆತ ಸಮಸ್ಯೆ ಈ ಬಾರಿ ಅತಿ ಹೆಚ್ಚಾಗಿ ಕಾಡಿದೆ. ಹಾಗಾಗಿ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಅಲ್ಲಿ ಭೇಟಿ ನೀಡಿ ತುರ್ತು ಕಾಮಗಾರಿಗೆ ಯಾವೆಲ್ಲ ಪರಿಹಾರಗಳು ಬೇಕು ಅದನ್ನ ಕೊಟ್ಟಿರುವಂತದ್ದು. ಶರ್ಮಿತಾ, ಇನ್ನು ಕಳೆದ ಆಗಸ್ಟ್ 13ನೇ ತಾರೀಕು ತನಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಆದ್ರೆ ಈ ನಡುವೆ ಯಾವುದೇ ರೀತಿಯಾಗಿ ಹವಾಮಾನ ವೈಪರೀತ್ಯ ಆಗ್ಬಹುದನ್ನ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಕಿಶನ್ ಶೆಟ್ಟಿ, ಮಲ್ನಾಡ್ ಭಾಗ ಶಿವಮೊಗ್ಗದಲ್ಲಿ ಯಾವ ತರ ಪರಿಸ್ಥಿತಿ ಇದೆ? ಮಲ್ನಾಡು ಶಿವಮೊಗ್ಗದಲ್ಲಿ ಮಳೆ ಇಳಿಮುಖವಾಗ್ತಾ ಇದೆ. 5-6 ದಿನಗಳಿಂದ ವರುಣ ಕಂಟಿನ್ಯೂಸ್ ಆಗಿ ಅಬ್ಬರಿಸ್ತಾನೆ ಇದ್ದ ಆ ಭಾಗದಲ್ಲಿ. ಬಟ್ ಇವತ್ತು ಸ್ವಲ್ಪ ಮಟ್ಟಿಗೆ ಮಳೆ ಪ್ರಮಾಣ ತಗ್ಗಿದೆ. ನಿನ್ನೆ ಮಧ್ಯಾಹ್ನದಿಂದಲೇ ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಆ ಭಾಗದಲ್ಲಿ. ಎಸ್ಪೆಷಲಿ ತುಂಬಾ ಮಳೆ ಆಗುತ್ತಲ್ಲ ಆ ಭಾಗದಲ್ಲಿ, ಹೊಸನಗರ ಇರ್ಬೋದು, ತೀರ್ಥಹಳ್ಳಿ ಇರ್ಬೋದು, ಸಾಗರದಲ್ಲಿ ಸಾಧಾರಣ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಲಿಂಗನಮಕ್ಕಿ ಹಾಗೆಯೇ ಭದ್ರಾ ಜಲಾಶಯಗಳ ಒಳಹರಿವು ಸ್ವಲ್ಪ ಪ್ರಮಾಣದಲ್ಲಿ ಇಳಿಮುಖವಾಗಿದೆ. ಯಾಕಂದ್ರೆ ಸಾಧಾರಣ ಮಳೆ ಆಗ್ತಾ ಇದೆ. ಮಳೆ ಪ್ರಮಾಣದಲ್ಲಿ ನಿನ್ನೆ ಮಧ್ಯಾಹ್ನದ ಸಂದರ್ಭದಿಂದ ಕೂಡ ಇಳಿಮುಖ ಆಗಿರೋದ್ರಿಂದ ಒಳಹರಿವಿನಲ್ಲೂ ಕೂಡ ಇಳಿಮುಖ ಆಗಿದೆ. ಶಿವಮೊಗ್ಗ ಭಾಗದಲ್ಲಿ, ಮಲ್ನಾಡ್ ಭಾಗದಲ್ಲಿ ಮಳೆಯ ಪರಿಸ್ಥಿತಿ ಯಾವ ತರ ಇದೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ನಾಗರಾಜ್, ಶಿವಮೊಗ್ಗ ಭಾಗದಲ್ಲಿ ಕಳೆದ 1 ವಾರದಿಂದ ಕಂಟಿನ್ಯೂಸ್ ಆಗಿ ವರುಣ ಅಬ್ಬರಿಸ್ತಾನೆ ಇದ್ದ. ಬಟ್ ಸ್ವಲ್ಪ ರಿಲೀಫ್ ಸಿಕ್ಕಿದೆ ಜನಕ್ಕೂ ಕೂಡ. ಅಂದ್ರೆ ಸಾಧಾರಣ ಮಳೆ ಆಯ್ತು, ನಿನ್ನೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ವರುಣನ ಪ್ರಭಾವ ಕೂಡ ತಗ್ಗಿದೆ. ಬಟ್ ಹಾನಿ ಜಾಸ್ತಿ ಆಗಿದೆ. ಯಾವ್ಯಾವ ಭಾಗದಲ್ಲಿ ಏನೇನು ಹಾನಿ ಆಗಿದೆ? ಶರ್ಮಿತಾ, ಏನು ಕಳೆದ 5-6 ದಿನಗಳಿಂದ ಧಾರಾಕಾರವಾದಂತಹ ಒಂದು ಮಳೆ ಸುರಿದಿತ್ತು. ಈ ಹಿನ್ನೆಲೆಯಲ್ಲಿ ತುಂಗಾ ನದಿ ಸಹ ತುಂಬಿ ಹರಿಯುತ್ತಿತ್ತು. ಆದರೆ ನಿನ್ನೆ ಮಧ್ಯಾಹ್ನದಿಂದ ಏನು ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ತಗ್ಗಿದೆ ಅಂತಾನೆ ಹೇಳ್ಬೋದು. ಆದರೆ ಏನು ಸಾಗರ, ಹೊಸನಗರ ಮತ್ತು ತೀರ್ಥಹಳ್ಳಿ ಭಾಗದಲ್ಲಿ ಆಗಾಗ್ಗೆ ಮಳೆ ಬಂದು ಹೋಗ್ತಾ ಇದೆ. ಅಲ್ಲಿ ಸಾಧಾರಣ ಮಳೆ ಆಗ್ತಾ ಇದೆ. ಇನ್ನು ಶಿವಮೊಗ್ಗ, ಭದ್ರಾವತಿ, ಶಿಕಾರಿಪುರ ಮತ್ತು ಸೊರಬ ಭಾಗದಲ್ಲಿ ಆಗಾಗ್ಗೆ ಒಂದು ತುಂತುರು ಮಳೆ ರೀತಿ ಆಗ್ತಾ ಇದೆ. ಬಟ್ ಆದ್ರೆ ಏನು ಕಳೆದ 5-6 ದಿನಗಳಿಂದ ಸುರಿದ ಮಳೆಯಿಂದಾಗಿ ನಾವು ನೋಡಬಹುದು ಅತಿ ಹೆಚ್ಚು ಎಫೆಕ್ಟ್ಗೆ ಒಳಗಾಗಿರುವಂತಹ ಒಂದು ತಾಲೂಕು ಅಂದ್ರೆ ಅದು ಏನು ಸಾಗರ ತಾಲೂಕು. ಅಲ್ಲಿ ಏನು ಆರೋಡಿ ಇರ್ಬೋದು, ನಂದೋಡಿ ಇರ್ಬೋದು, ಆ ಭಾಗ ಏನು ಗಡಿ ಭಾಗ ಏನಿದೆ, ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಗಡಿ ಭಾಗಗಳು ಏನಿದೆ, ಆ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಉಂಟಾಗಿರುವಂತದ್ದು. ಅಂದ್ರೆ ಸುಮಾರು ಬಂಗಾರಮ್ಮ ಎಂಬ ಒಂದು ಮಹಿಳೆಗೆ ಸೇರಿರುವಂತಹ ಸುಮಾರು 2 ಎಕರೆ ತೋಟದ ಮೇಲೆ ಸಂಪೂರ್ಣ ಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನಾಶವಾಗಿರುವಂತದ್ದು. ಅದೇ ರೀತಿ ನಂದೋಡಿ ಭಾಗದಲ್ಲೂ ಸಹ ಸಾಕಷ್ಟು ಪ್ರಮಾಣದ ತೋಟಗಳಿಗೆ ಹಾನಿ ಉಂಟಾಗಿರುವಂತಹ ದೃಶ್ಯಗಳನ್ನು ನೋಡಬಹುದು. ಜೊತೆಗೆ ನಾವು ಈ ಸಾಗರ ಭಾಗದ ಮತ್ತೆ ಬೀಸನಗದ್ದೆ ಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ
ವರದಾ ನದಿಯ ಒಂದು ಪ್ರವಾಹದಿಂದಾಗಿ ಸುಮಾರು 1,000 ಎಕರೆಯಷ್ಟು ಏನು ಭತ್ತದ ಗದ್ದೆ ನದಿಯಲ್ಲೇ ಜಲಾವೃತ ಆಗಿರುವಂತಹ ಒಂದು ದೃಶ್ಯಗಳನ್ನು ಸಹ ನಾವು ನೋಡಿದ್ದೇವೆ. ಜೊತೆಗೆ ತೀರ್ಥಹಳ್ಳಿ ಭಾಗದಲ್ಲೂ ಸಹ ಹಲವು ಭಾಗಗಳಲ್ಲಿ ತೋಟಗಳಿಗೆ ನೀರು ನುಗ್ಗಿ ಹಾನಿಯನ್ನ ಸೃಷ್ಟಿ ಮಾಡಿತ್ತು. ಆದರೆ ಇಂದು ಮತ್ತು ನಿನ್ನೆಯಿಂದ ಏನು ಮಳೆ ಒಂದು ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆ ಮಳೆ ಪ್ರಮಾಣ ಕಡಿಮೆ ಆದ ಹಿನ್ನೆಲೆಯಲ್ಲಿ ಏನು ಒಂದು ಪ್ರವಾಹದ ಮಟ್ಟ ಕಮ್ಮಿ ಆಗ್ತಿದೆ ಅಂತ ಹೇಳ್ಬೋದು. ಹೀಗಾಗಿ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಥ್ಯಾಂಕ್ ಯು ಸೋ ಮಚ್ ಕಿಶನ್ ಶೆಟ್ಟಿ, ಹಾಗೆ ಥ್ಯಾಂಕ್ ಯು ಸೋ ಮಚ್ ಪುಟ್ಟಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಅಪ್ಡೇಟ್ಸ್ ಮುಂದೆ ಬ್ರೇಕ್ ಆಗುತ್ತೆ.